ಏನಕ್ಕ ನಿಂದು ವಿಶ್ವಂದು ಮದುವೆ ನಿಶ್ಚಯ ಆಯ್ತಂತೆ, ನನ್ಗೆ ಹೇಳಲೇ ಇಲ್ಲ ನೀನು. ನಿನ್ಗೆ ಯಾರೋ ಹೇಳಿದ್ದು? ನನ್ ಯಾರೋ ಹೇಳಿದ್ರು. ನಿನ್ ಮದುವೆ ವಿಷಯ ನಾನು ಬೇರೆಯವ್ರ ಹತ್ರ ತಿಳ್ಕೊಬೇಕಾ? ಇಲ್ಲ ಕಣೋ, ಹೇಳ್ಬೇಕು ಅಂತಾನೆ ಇದ್ದೆ, ಕೆಲ್ಸದ ಗಲಾಟೆಲ್ ಹೇಳಕ್ಕೆ ಆಗ್ಲಿಲ್ಲ. ನಾನ್ ನಿಂಗ್ ಮೊದ್ಲೇನೆ ಹೇಳಿರ್ಲಿಲ್ವಾ ವಿಶ್ವನ್ ಮದ್ವೆ ಆಗು ಅಂತ? ಅತ್ತೇನೆ ಎಲ್ಲ ನಿರ್ಧಾರ ಮಾಡಿದ್ರು. ಹೋಗ್ಲಿ ಬಿಡು, ಒಳ್ಳೇದೇ ಆಯ್ತು. ನೀನೇನಾದ್ರೂ ಅವ್ನ್ ಮದ್ವೆ ಆದ್ರೆ ನೀನ್ ಅವ್ನ್ ಹೆಂಡತಿ ಆಗ್ತ್ಯಾ, ಆಗ ಅವ್ನ್ ನನ್ಗೆ ಭಾವ ಆಗ್ತಾನೆ. ಆಗ ನೀನೀಗೆಲ್ಲ ಇರಕ್ಕಾಗಲ್ಲ, ಸೀರೆ ಉಟ್ಕೊಂಡಿರ್ಬೇಕು, ಟೈಮಿಗೆ ಅಡ್ಗೆ ಮಾಡ್ಬೇಕು, ಪುಟ್ಟಕ್ಕಂಗೆ ಪುಟ್ ಭಾವ. ಹಿಂಗ್ ಗೊತ್ತಾ ಗಣೇಶ, ಮದ್ವೆ ಆದ್ಮೇಲೆ ನಮ್ದೇ ಒಂದ್ ಮನೆ ಇರುತ್ತೆ, ಆ ಮನೆಗ್ ನಾನೇ ಯಜಮಾನಿ, ಅಲ್ಲಿ ಯಾರನ್ನೂ ಏನಕ್ಕೂ ಕೇಳ್ಬೇಕಾಗಿಲ್ಲ. ಚುನಾವಣಾ ಅಭ್ಯರ್ಥಿ ನೀವೇ ಅಂತಿದ್ದ ಹಾಗೆ ಅಹಲ್ಯ ಅವ್ರ ಕೋಪ ಎಲ್ಲ ತಣ್ಣಗಾಗೋಯ್ತು. ಅವ್ರತ್ರ 2ನೇ ಕ್ಲಾಸ್ ಮಗು ಇದ್ದ ಹಾಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಎಲ್ಲ ನೀವೇ ಅಂದ್ಬಿಟ್ರೆ ರಾಜಿ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಇನ್ನೇನಂದ್ಲು? ನಿಮ್ಮನ್ನ ಎಲೆಕ್ಷನ್ ನಿಲ್ಲಿಸ್ತಾ ಇದೀವಿ ಅಂದ ತಕ್ಷಣ ಸಾವಿತ್ರಿ ವಿಷಯನೇ ಮರ್ತ್ಬಿಟ್ರು. ಬಹುಶಃ ಅವ್ರ ಕಪಾಲಕ್ಕೆ ಹೊಡೆದಿದ್ರು ಮರ್ತ್ಬಿಡ್ತಿದ್ರು ಏನೋ. ಸಾವಿತ್ರಿ ಧೈರ್ಯವಂತೆ, ಇಲ್ಲ ಅಂದ್ರೆ ನಮ್ಮ ಅಹಲಿನ ಕೈ ಹಿಡಿಯಕ್ಕಾಗ್ತಿದ್ದ? ಸಾವಿತ್ರಿ ನಾವು ತಿಳಿದ ಹಾಗಲ್ಲ, ಮೇಲ್ ಕಾಣುವಷ್ಟು ಸಾಧಾರಣ ಅಲ್ಲ. ಇಷ್ಟರಲ್ಲೇ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೆಯೋದಿದೆ. ಶುಭ ಕಾರ್ಯನ? ಏನತ್ತೆ ಅದು? ನಮ್ಮ ಸಾವಿತ್ರಿಗೆ ಮದ್ವೆ ನಿಶ್ಚಯ ಆಗಿದೆ. ಏನು ಸಾವಿತ್ರಿ ಮದ್ವೆನಾ? ಯಾವಾಗ, ಯಾರ ಜೊತೆ? ವಿಶ್ವನ್ ಜೊತೆ ಇವಳು ಮದ್ವೆ ನಿಶ್ಚಯ ಆಗಿದೆ. ಇದಕ್ಕೆ ಇವಳು ಒಪ್ಪಿಗೆ ಇದೆಯಾ? ಏನ್ ಸಾವಿತ್ರಿ, ನಿಂಗ ಒಪ್ಪಿಗೆನಾ? ಅವಳು ನಾಚಿಕೆ ಪಟ್ಕೋತಾ ಇರೋದು ನೋಡಿದ್ರೆ ಗೊತ್ತಾಗಲ್ವಾ? ಈ ಅತ್ತೆ ಅಷ್ಟು ಬೇಗ ಸೋಲು ಒಪ್ಕೊಳ್ಳೋಳಲ್ಲ. ನಿನ್ನ ಬದುಕಿಸ್ಕೊಳ್ಳೋದಿಕ್ಕೆ ಸಾವಿತ್ರಿನ ತಂದೆ ತರ್ತೀನಿ. ನಿನ್ ಜೊತೆ ಅವಳು ಗಂಟಾಕೋದಿಕ್ಕೆ ಇದೇ ಮೊದಲನೇ ಹೆಜ್ಜೆ. ಮತ್ತೆ ಏನಿದೆಲ್ಲ? ಸಾವಿತ್ರಿ ಜೊತೆ ನಿನ್ನ ಮದುವೆ ತಯಾರಾಗಿರು. ಆ ಹುಡುಗನ ಜೊತೆ ನಿಶ್ಚಯ ಆಗಿದೆಯಲ್ಲ? ಸಾವಿತ್ರಿ ಜೊತೆ ವಿಶ್ವನ ಮದುವೆ ನಿಶ್ಚಯ ಆಗಿದೆ. ನಿಶ್ಚಯ ಆಗಿರೋ ದಿನಾನೇ ಮದುವೆನೂ ಆಗುತ್ತೆ. ಆದರೆ ಮದುವೆ ದಿನ ಮದುವೆ ಮಂಟಪಕ್ಕೆ ವಿಶ್ವ ಬರೋದಿಲ್ಲ. ಆಗ ದೊಡ್ಡ ಮನಸ್ಸು ಮಾಡಿ ಸಿಕ್ಕಾಕೊಂಡಿರೋ ಸಾವಿತ್ರಿನ ನೀವು ಸ್ವೀಕಾರ ಮಾಡ್ತೀರ. ನೀನು ಜಮೀನಿಗೋಸ್ಕರ ನನ್ನ ಮದುವೆ ಆಗ್ತಾ ಇದೆಯಾ? ಹಾಗೇನಾದ್ರೂ ಇದ್ರೆ ಇವತ್ತೇ ಹೇಳ್ಬಿಡು. ಆದ್ರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ನಾನು ನಿನ್ನ ತುಂಬಾ ಇಷ್ಟಪಟ್ಟೆ ಮದುವೆ ಆಗಕ್ಕೆ ಹೊರಟಿರೋದು. ಹಾಗಲ್ಲ ವಿಶ್ವ, ನಮ್ ಜಮೀನ್ ನಮಗ್ ವಾಪಸ್ ಸಿಗ್ಬೇಕು ಅಂದ್ರೆ ಇರೋದು ಇದೊಂದೇ ದಾರಿ. ಅತ್ತೆ ಅವರು ಅವರಾಗೆ ಮದ್ವೆ ಪ್ರಸ್ತಾಪ ಮಾಡಿದ್ರು. ಅದೇ ಸಮಯಕ್ಕೆ ನೀನು ಜಮೀನ್ ವಿಷಯ ಕೇಳು ಅಂದೆ. ಅದಕ್ಕೆ ನಾನು ಎರಡನ್ನೂ ಜೋಡಿಸಿ ನನ್ನ ಆಸೆ ಹೇಳ್ದೆ ಅಷ್ಟೇ. ನನಗೂ ಅರ್ಥ ಆಗತ್ತೆ ಕಣೆ. ಇವಾಗ ಇದನ್ನ ತಗೋ.